ದುಬೈನಲ್ಲಿ ಬೆಳಗಾವಿ ಮೂಲದ 4 ದುರಂತಾಂತ್ಯ. ಬೆಂಗಳೂರಿನಲ್ಲಿ ರಾತ್ರಿ ವೇಳೆ ಹೆಣ್ಮಕ್ಕಳು ಓಡಾಡೋದು ಸೇಫ್ ಅಲ್ವಾ? ಮದುವೆಯನ್ನೇ ಬಿಸ್ನೆಸ್ ಮಾಡಿಕೊಂಡ ಲೇಡಿಯಿಂದ ಲಕ್ಷ ವಂಚನೆ. ಬಿಕಿನಿ ಹಾಕೋದು ತಪ್ಪಾ ಅಂತ ಪ್ರಶ್ನಿಸಿದ ಯುವತಿ. ಬಸ್ಗೆ ಹತ್ತಿಸಿಕೊಳ್ಳದೆ ಇದ್ದಿದ್ದಕ್ಕೆ ಅವರು ಮಾಡಿದ್ದೇನು ಅನ್ನೋದನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮಾಜಿ ಮೂಡ ಆಯುಕ್ತನಿಗೆ ಸರ್ಕಾರ ಬಿಗ್ ಗಿಫ್ಟ್ ಕೊಟ್ಟಿದೆ. ಹಾವೇರಿ ವಿಶ್ವವಿದ್ಯಾಲಯ ಕುಲಸಚಿವನಾಗಿ ಮಾಜಿ ಮೂಡ ಆಯುಕ್ತರನ್ನ ನೇಮಕ ಮಾಡಲಾಗಿದೆ. ಜಿಟಿ ದಿನೇಶ್ ಕುಮಾರ್ ಹಾವೇರಿ ವಿವಿಯ ಕುಲಸಚಿವರಾಗಿ ನೇಮಕಗೊಂಡಿದ್ದಾರೆ. ಸ್ಥಳ ನಿರೀಕ್ಷಣೆಯಲ್ಲಿದ್ದ ಕೆಎಎಸ್ ಅಧಿಕಾರಿಗೆ ರಾಜ್ಯ ಸರ್ಕಾರ ಉಡುಗೊರೆ ನೀಡಿದೆ. 50-50 ಅನುಪಾತದಡಿ ಮೂಡಾದಲ್ಲಿ ನಡೆದಿರುವ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಕೆಎಎಸ್ ಅಧಿಕಾರಿ ಜಿಟಿ ದಿನೇಶ್ ಕುಮಾರ್ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ. ಆರೋಪ ಕೇಳಿಬಂದ ತಕ್ಷಣ ಮೈಸೂರಿಗೆ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಆಗಮಿಸಿದರು. ಬಳಿಕ ಸಭೆ ನಡೆಸಿ ಮೂಡ ಆಯುಕ್ತರಾಗಿದ್ದ ಜಿಟಿ ದಿನೇಶ್ ಕುಮಾರ್ ಅವರನ್ನ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿತ್ತು. ಯಾವುದೇ ಸ್ಥಳ ತೋರಿಸದೆ ಜಿಟಿ ದಿನೇಶ್ ಕುಮಾರ್ ಅವರನ್ನ ವರ್ಗಾವಣೆ ಮಾಡಿದ್ರು. ಆದ್ರೆ ಈಗ ಜಿಟಿ ದಿನೇಶ್ ಕುಮಾರ್ಗೆ ಹಾವೇರಿ ವಿವಿಯ ಕುಲಸಚಿವರಾಗಿ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ. ಜಿಟಿ ದಿನೇಶ್ ಕುಮಾರ್ ವರ್ಗಾವಣೆ ಮೇಲೆ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ದುಬೈನಲ್ಲಿ ಕರ್ನಾಟಕದ ಬೆಳಗಾವಿ ಮೂಲದ 4 ದುರಂತ ಅಂತ್ಯವಾಗಿದೆ. ದುಬೈನ ಒಮಾನ್ನಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು 4 ಸಾವನ್ನಪ್ಪಿದ್ದಾರೆ. ಗೋಕಾಕ್ ನಗರದ ಒಂದೇ ಕುಟುಂಬದ 4 ಪ್ರವಾಸಕ್ಕೆ ದುಬೈಗೆ ತೆರಳಿದ್ರು. ಈ ವೇಳೆ ಹೈಮಾ ಪ್ರದೇಶದಲ್ಲಿ ರಸ್ತೆ ಅಪಘಾತ ಸಂಭವಿಸಿದೆ. ಕಾರು ಹಾಗೂ ಲಾರಿ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ 4 ಸಜೀವ ದಹನಗೊಂಡಿದ್ದಾರೆ. ಪವನ್ ಕುಮಾರ್, ತಹಶೀಲ್ದಾರ್, ಪೂಜಾ, ವಿಜಯ ಹಾಗೂ ಆದಿಶೇಷ ಮೃತ ದುರ್ದೈವಿಗಳಾಗಿದ್ದಾರೆ. 2 ಮಕ್ಕಳು, ತಾಯಿ ಹಾಗೂ ಅಳಿಯ ಒಮಾನ್ನಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ಮೃತರ ಶವವನ್ನು ಭಾರತಕ್ಕೆ ತರಲು ಈರಣ್ಣ ಕಡಾಡಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹಾಗೂ ಪ್ರಹ್ಲಾದ್ ಜೋಶಿಗೆ ಮನವಿ ಮಾಡಿದ್ದಾರೆ. ಇನ್ನು ಬೆಂಗಳೂರು ರಾತ್ರಿ ವೇಳೆ ಹೆಣ್ಮಕ್ಕಳಿಗೆ ಎಷ್ಟು ಸೇಫ್ ಅನ್ನೋ ಅನುಮಾನ ಮೂಡ್ತಿದೆ. ನಿನ್ನೆ ರಾತ್ರಿ ಇಂದಿರಾನಗರದಲ್ಲಿ ಕಾರನ್ನ ಪುಂಡರ ಗ್ಯಾಂಗ್ ಒಂದು ಚೇಸ್ ಮಾಡಿಕೊಂಡು ಬಂದಿದೆ. ದಂಪತಿ ಪ್ರಯಾಣಿಸುತ್ತಿದ್ದ ಕಾರನ್ನ ಬೈಕ್ನಲ್ಲಿ ಬಂದ ಯುವಕರು ಚೇಸ್ ಮಾಡಿಕೊಂಡು ಬಂದಿದ್ದಾರೆ. ಬಳಿಕ ಕಾರ್ ಗ್ಲಾಸ್ ಒಡೆದಿದ್ದಾರೆ. ಯುವತಿ ಕೈಗೆ ಗಂಭೀರ ಗಾಯವಾಗಿದೆ. ಮದುವೆಯನ್ನೇ ಬಿಸ್ನೆಸ್ ಮಾಡಿಕೊಂಡು ವಂಚನೆ ಮಾಡಿದ ಘಟನೆ ನಡೆದಿದೆ. ಮದುವೆಯಾದ ಗಂಡಸನ್ನೇ ಟಾರ್ಗೆಟ್ ಮಾಡಿ ಈಕೆ ವಂಚನೆ ಮಾಡ್ತಿದ್ಲು. ಉಡುಪಿಯ 40 ವರ್ಷದ ತಬುಸುಮ್ ತಾಜ್ ಜೆಡಿಎಸ್ ಕಾರ್ಯಕರ್ತೆ ಅಂತ ಹೇಳ್ಕೊಂಡು ವಂಚನೆ ಮಾಡಿದ್ದಾಳೆ. ಕಳೆದ 18 ವರ್ಷದಿಂದ ಈಕೆ ವಂಚನೆ ಮಾಡ್ತಾ ಬಂದಿದ್ದಾಳೆ. ಲೋನ್ ಕೊಡಿಸೋದಾಗಿಯೂ ತಬುಸುಮ್ ಹಲವರಿಗೆ ವಂಚಿಸಿದ್ದು ಹೊಸಪೇಟೆ ಶಹರ ಠಾಣೆಯಲ್ಲಿ ಚೆಕ್ ಬೌನ್ಸ್ ಪ್ರಕರಣ ದಾಖಲಾಗಿದೆ. ವಿಜಯನಗರ ಜಿಲ್ಲೆಯಲ್ಲಿ 40 ಲಕ್ಷಕ್ಕೂ ಅಧಿಕ ಹಣ ಪಂಗನಾಮ ಹಾಕಿದ್ದು ವಂಚನೆ ಮಾಡಿರೋದಾಗಿ 6ನೇ ಗಂಡ ಗಂಭೀರ ಆರೋಪ ಮಾಡಿದ್ದಾನೆ. ಇತ್ತ ಉಡುಪಿ ಬೀಚ್ನಲ್ಲಿ ಬಿಕನಿ ತೊಟ್ಟು ಯುವತಿ ಫೋಟೋ ಶೂಟ್ ಮಾಡಲು ಪೊಲೀಸರು ಅವಕಾಶ ನೀಡಿಲ್ಲ. ಹೀಗಾಗಿ ಪೊಲೀಸರ ವಿರುದ್ಧವೇ ಮುಂಬೈ ಮೂಲದ ಯುವತಿ ಅಸಮಾಧಾನ ಹೊರಹಾಕಿದ್ದಾಳೆ. ದುರ್ವರ್ತನೆ ತೋರಿದ್ರೆ ಸ್ಥಳೀಯರು ಹಲ್ಲೆ ಮಾಡ್ತಾರೆ, ಇಲ್ಲಿಂದ ಹೋಗಿ ಅಂತ ಪೊಲೀಸರು ಸೂಚಿಸಿದ್ರಂತೆ. ಹಾಗಾದ್ರೆ ಬಿಕನಿ ಹಾಕೊಂಡು ಫೋಟೋ ಶೂಟ್ ಮಾಡಿದ್ರೆ ಕಾನೂನು ಉಲ್ಲಂಘನೆನಾ? ಬೀಚ್ನಲ್ಲಿ ಫೋಟೋ ಶೂಟ್ ಮಾಡಿದ್ರೆ ತಪ್ಪೇನು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸರಿಗೆ ಮುಂಬೈ ಯುವತಿ ಪ್ರಶ್ನಿಸಿದ್ದಾರೆ. ಕುಡಿದ ಮತ್ತಿನಲ್ಲಿ ಸರ್ಕಾರಿ ಬಸ್ಗೆ ಪುಂಡರು ಕಲ್ಲು ತೂರಿದ ಘಟನೆ ನಡೆದಿದೆ. ಮಂಡ್ಯ ಜಿಲ್ಲೆ ಮದ್ದೂರು ಪಟ್ಟಣದ ಕೊಪ್ಪ ವೃತ್ತದ ಬಳಿ ಘಟನೆ ನಡೆದಿದೆ. ಯುವಕರು ಕಂಠಪೂರ್ತಿ ಕುಡಿದು ಬೆಂಗಳೂರಿಗೆ ತೆರಳಲು ಬಸ್ ಹತ್ತೋದಕ್ಕೆ ಮುಂದಾಗಿದ್ರು. ಈ ವೇಳೆ ನಿರ್ವಾಹಕ ಯುವಕರನ್ನ ಬಸ್ಗೆ ಹತ್ತಿಸಿಕೊಳ್ಳದೆ ಅಲ್ಲಿಂದ ಹೊರಟಿದ್ರು. ಇದರಿಂದ ರೊಚ್ಚಿಗೆದ್ದ ಪಾನಮತ್ತ ಯುವಕರು ಕೆಎಸ್ಆರ್ಟಿಸಿ ಬಸ್ ಮುಂದೆ ಹೋಗ್ತಾ ಇದ್ದಂತೆ ಹಿಂದಿನಿಂದ ಬಸ್ ಮೇಲೆ ಕಲ್ಲು ತೂರಿದ್ದಾರೆ. ಈ ವೇಳೆ ಬಸ್ನ ಹಿಂದಿನ ಗ್ಲಾಸ್ ಒಡೆದು ಬಸ್ನಲ್ಲಿದ್ದ 2 ಪ್ರಯಾಣಿಕರಿಗೆ ಗಾಯಗಳಾಗಿದೆ. ಘಟನೆ ಸಂಬಂಧ ಓರ್ವ ಯುವಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನುಳಿದ 4 ಯುವಕರು ಪರಾರಿಯಾಗಿದ್ದಾರೆ. ಸದ್ಯ ಓರ್ವನನ್ನ ವಶಕ್ಕೆ ಪಡೆದಿರುವ ಪೊಲೀಸರು 4ರಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಇನ್ನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ದಸರಗುಪ್ಪೆ ಬಳಿ ಶಾಲಾ ವಾಹನ, ಕಾರು ಮತ್ತು ಕ್ಯಾಂಟರ್ ನಡುವೆ ಸರಣಿ ಅಪಘಾತ ನಡೆದಿದೆ. ಕಾರು ಮತ್ತು ಶಾಲಾ ವಾಹನದಲ್ಲಿ ಇದ್ದವರಿಗೆ ಗಾಯವಾಗಿದ್ದು ಕೂದಲೆಳೆ ಅಂತರದಲ್ಲಿ ಭಾರೀ ಅನಾಹುತ ತಪ್ಪಿದೆ. ಶಾಲಾ ವಾಹನದಲ್ಲಿದ್ದ ಶಿಕ್ಷಕಿಯರಿಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಕಾರಿನಲ್ಲಿದ್ದ ಓರ್ವ ವ್ಯಕ್ತಿ ತಲೆಗೆ ಪೆಟ್ಟಾಗಿದೆ. ರಸ್ತೆ ಕಿರಿದಾಗಿದ್ದ ಕಾರಣ ಅಪಘಾತಕ್ಕೆ ಕಾರಣವಾಗಿದೆ. ಗಣೇಶ ಗೌರಿ ಹಬ್ಬಕ್ಕೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇವೆ. ಕಳೆದ ವಾರವೇ ಬಿಬಿಎಂಪಿ, ಪೊಲೀಸ್ ಇಲಾಖೆ, ಬಿಡಬ್ಲ್ಯೂಎಸ್ಎಸ್ಪಿ, ಬೆಸ್ಕಾಂ, ಅಗ್ನಿಶಾಮಕ ಇಲಾಖೆ ಸೇರಿದಂತೆ ಎಲ್ಲಾ ಹಿರಿಯ ಅಧಿಕಾರಿಗಳು ಸಭೆ ನಡೆಸಿದ್ರು. ಬಳಿಕ ಟೌನ್ ಹಾಲ್ನಲ್ಲಿ ಪ್ರತಿ ವರ್ಷದಂತೆ ಆಯೋಜಕರು ನಗರದ ವಿವಿಧ ಏರಿಯಾಗಳ ಮುಖಂಡರನ್ನ ಕರೆದು ಶಾಂತಿ ಸಭೆ ನಡೆಸಿದ್ರು. ಇಂದು ಪೊಲೀಸ್ ಇಲಾಖೆ ಅಧಿಕೃತವಾಗಿ ಗೌರಿ ಗಣೇಶ ಹಬ್ಬಕ್ಕೆ ಹೊಸ ಮಾರ್ಗಸೂಚಿ ರಿಲೀಸ್ ಮಾಡಿದೆ. ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಸ್ಥಳೀಯ ಠಾಣೆಯ ಅನುಮತಿಯನ್ನ ಕಡ್ಡಾಯವಾಗಿ ಪಡೆಯಬೇಕು. ಸಂಚಾರ ದಟ್ಟಣೆ, ರಸ್ತೆ ವಿವಾದಿತ ಸ್ಥಳಗಳಲ್ಲಿ ಪ್ರತಿಷ್ಠಾಪನೆ ಮಾಡುವಂತಿಲ್ಲ. ಫ್ಲೆಕ್ಸ್, ಬೋರ್ಡ್, ಬ್ಯಾನರ್ಗಳನ್ನು ಅಳವಡಿಸುವಂತಿಲ್ಲ. ಗಣೇಶ ಪ್ರತಿಷ್ಠಾಪನೆಗೆ ಬಲವಂತವಾಗಿ ಹಣ ವಸೂಲಿ ಮಾಡುವಂತಿಲ್ಲ. ಗಣೇಶ ಕೂರಿಸುವ ಸ್ಥಳದಲ್ಲಿ 2 ಆಯೋಜಕರು ಇರಬೇಕು. ಡಿಜೆ ಸೌಂಡ್ ಸಿಸ್ಟಮ್ಗೆ ಅವಕಾಶ ಇಲ್ಲ ಅಂತ ಸೂಚನೆ ನೀಡಿದೆ. ಇನ್ನು ನಿಯಮ ಉಲ್ಲಂಘಿಸಿ ಪಿಒಪಿ ಗಣೇಶ ಮೂರ್ತಿಗಳನ್ನು ತಯಾರಿಸ್ತಾ ಇದ್ದ ಗೋಡೌನ್ ಮೇಲೆ ಬಿಬಿಎಂಪಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈ ವೇಳೆ ಗೋಡೌನ್ನಲ್ಲಿದ್ದ ಪಿಒಪಿ ಗಣೇಶನನ್ನ ವಶಕ್ಕೆ ಪಡೆದು ಗೋಡೌನ್ಗೆ ಬೀಗ ಜಡಿದಿದ್ದಾರೆ.
ರಾತ್ರೋರಾತ್ರಿ ಶ್ರೀಕೃಷ್ಣನ ಪ್ರತಿಮೆ ಸ್ಥಾಪನೆ ಮಾಡಿರುವ ಘಟನೆ ಹೊಸದುರ್ಗದಲ್ಲಿ ನಡೆದಿದೆ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಪಟ್ಟಣದ ಸಾರಿಗೆ ನಿಲ್ದಾಣದ ಖಾಲಿ ಜಾಗದಲ್ಲಿ ಅನುಮತಿ ಪಡೆಯದೆ ಶ್ರೀಕೃಷ್ಣನ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಸಾರಿಗೆ ನಿಲ್ದಾಣ ಪುರಸಭೆ ವ್ಯಾಪ್ತಿಗೆ ಒಳಪಡಲಿದ್ದು ಶ್ರೀಕೃಷ್ಣನ ಪ್ರತಿಮೆ ಸ್ಥಾಪನೆ ಬಗ್ಗೆ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಪುರಸಭೆ ಅಧಿಕಾರಿಗಳಿಗೆ ಶ್ರೀಕೃಷ್ಣನ ಪ್ರತಿಮೆ ಸ್ಥಾಪನೆ ಬಗ್ಗೆ ಪೊಲೀಸರು ಮಾಹಿತಿ ಕೇಳಿದ್ದಾರೆ. ಇತ್ತ ಕೋಲಾರದಲ್ಲಿ ಕಳ್ಳತನದ ಬೈಕ್ ಖರೀದಿ ಮಾಡಿದ್ದ ಬೈಕ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಪೊಲೀಸರು 10ಕ್ಕೂ ಹೆಚ್ಚು ಬೈಕ್ಗಳನ್ನು ತೊಟ್ಲಿ ಚಿಟ್ನಹಳ್ಳಿ ಗ್ರಾಮದಲ್ಲಿ ವಶಕ್ಕೆ ಪಡೆದಿದ್ದಾರೆ. ತೊಟ್ಲಿ ಗ್ರಾಮದ ಛಾಯಾನಂದ, ಕಿಶೋರ್, ಮುದ್ದು, ಬಾಲು ಎಂಬುವರು ಕದ್ದು ಬೈಕ್ಗಳನ್ನು ಮಾರಾಟ ಮಾಡ್ತಾ ಇದ್ರು. ಆರೋಪಿಗಳ ಜೊತೆ ಗ್ರಾಮಕ್ಕೆ ಆಗಮಿಸಿದ ಪೊಲೀಸರು ಕಳ್ಳತನದ ಬೈಕ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನು ಉತ್ತರ ಕನ್ನಡ ಜಿಲ್ಲಾ ಜೈಲಿನಲ್ಲಿ ಇಬ್ಬರು ಖೈದಿಗಳು ತಂಬಾಕು ವಿಚಾರವಾಗಿ ಹೊಡೆದಾಡಿಕೊಂಡಿದ್ದಾರೆ. ಫರಾಜ್ ಚಬ್ಬಿ ಮತ್ತು ಮುಜಾಮಿಲ್ ತಲೆ ಮತ್ತು ಕೈಗೆ ಗಂಭೀರ ಗಾಯವಾಗಿದೆ. NDPS ಪ್ರಕರಣದಲ್ಲಿ ಮುಜಾಮಿಲ್ ಜೈಲು ಸೇರಿದರೆ ಕಳ್ಳತನ ಪ್ರಕರಣದಲ್ಲಿ ಫರಾನ್ ಚಬ್ಬಿ ಜೈಲಿಗೆ ಬಂದಿದ್ದ. ಸದ್ಯ ಇಬ್ಬರು ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದ್ದು ಜೈಲರ್ ಮಹೇಶ್ ಗೌಡ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆಯಾಗ್ತಾ ಇದ್ದು ಕೃಷ್ಣಾ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಳವಾಗಿದೆ. ಇದರಿಂದ ರಾಯಚೂರು ಜಿಲ್ಲೆಯಲ್ಲಿ ಮತ್ತೆ ಪ್ರವಾಹ ಭೀತಿ ಎದುರಾಗಿದ್ದು ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ 1,85,318 ಕ್ಯೂಸೆಕ್ ಹೊರಹರಿವಿದೆ. ಹೀಗಾಗಿ 30 ಕ್ರಸ್ಟ್ ಗೇಟ್ಗಳಿಂದ ಕೃಷ್ಣಾ ನದಿಗೆ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. ಆಲಮಟ್ಟಿ ಜಲಾಶಯದಿಂದ ಬಸವಸಾಗರ ಜಲಾಶಯಕ್ಕೆ 1,85,000 ಕ್ಯೂಸೆಕ್ ಹೊರಹರಿವಿದೆ. ಕೃಷ್ಣಾ ನದಿಗೆ 1.85 ಲಕ್ಷ ಕ್ಯೂಸೆಕ್ಗೂ ಅಧಿಕ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಪ್ರವಾಹ ಭೀತಿ ಉಂಟಾಗಿದೆ. 33.313 TMC ಸಾಮರ್ಥ್ಯದ ಜಲಾಶಯದಲ್ಲಿ 28.33 TMC ನೀರು ಸಂಗ್ರಹವಾಗಿದೆ. ಇನ್ನು ಕಲಬುರಗಿ ಅಫಜಲ್ಪುರ ತಾಲೂಕಿನ ಘತ್ತರಗ ಸೇತುವೆ ಮುಳುಗಡೆಯಾಗಿದೆ. ಪರಿಣಾಮ ಅಫಜಲ್ಪುರದಿಂದ ವಿಜಯಪುರ ಸಂಪರ್ಕ ಕಲ್ಪಿಸುವ ಸೇತುವೆ ಮುಳುಗಿದೆ. ಮಹಾರಾಷ್ಟ್ರದ ಉಜ್ಜನಿ ಮತ್ತು ವೀರ್ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿದ್ದು ಭೀಮಾ ನದಿಗೆ 1 ಲಕ್ಷ ಕ್ಯೂಸೆಕ್ಗೂ ಅಧಿಕ ನೀರು ಬಿಡುಗಡೆ ಮಾಡಲಾಗಿದೆ. ಸೊನ್ನಾ ಬ್ಯಾರೇಜ್ನಿಂದ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಸೇತುವೆ ಮುಳುಗಡೆಯಾಗಿದೆ. ಭೀಮಾ ನದಿ ಪಾತ್ರದ ಜನರು ನದಿಗೆ ಇಳಿಯದಂತೆ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರಿ ಉದ್ಯೋಗ ಕೊಡಿಸುವುದಾಗಿ ಮೈಸೂರಿನಲ್ಲಿ ಹಲವರ ಬಳಿ ಲಕ್ಷ ಹಣ ವಂಚಿಸಿರುವ ಘಟನೆ ನಡೆದಿದೆ. ಸರ್ಕಾರಿ ಉದ್ಯೋಗ ಸಿಕ್ಕೇ ಬಿಡ್ತು ಅಂತ ಖುಷಿಯಲ್ಲಿದ್ದವರಿಗೆ ಸಿಕ್ಕಿದ್ದು ಮಾತ್ರ ನಕಲಿ ಆದೇಶ ಪ್ರತಿ. ಸರ್ಕಾರದ ಆದೇಶ, ನೇಮಕಾತಿ ಪತ್ರ, ನಡಾವಳಿ, ನಿರಾಕ್ಷೇಪಣಾ ಪ್ರಮಾಣ ಪತ್ರ, ID ಕಾರ್ಡ್ ಎಲ್ಲವನ್ನ ವಂಚಕರ ಗ್ಯಾಂಗ್ ನೀಡಿ ಯಾಮಾರಿಸಿದೆ. ಮೈಸೂರಿನ ಪ್ರಮೋದ್ ಮತ್ತು ಕುಮಾರ್ ಎಂಬುವರೇ ವಂಚಕರು. ಇಬ್ಬರು ವಂಚಕರನ್ನ ಮೈಸೂರಿನ ಉದಯಗಿರಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಂಡ್ಯದ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಅಟೆಂಡರ್, ಡೇಟಾ ಎಂಟ್ರಿ ನೇಮಕಾತಿಯ ಗ್ರೂಪ್ D ಹುದ್ದೆಗಳನ್ನು ಕೊಡಿಸುವುದಾಗಿ ವಂಚಿಸಿದ್ದಾರೆ. ಅಲ್ಲದೆ ಮಂಡ್ಯದ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿ ಕಚೇರಿ, ಕರ್ನಾಟಕ ಸರ್ಕಾರ ಆರೋಗ್ಯ ಕುಟುಂಬ ಕಲ್ಯಾಣ ಸೇವೆ ಆಯುಕ್ತರ ನಕಲಿ ಲೆಟರ್ ಹೆಡ್ ಮೂಲಕ ಈ ವಂಚಕರು ನೇಮಕಾತಿ ಪತ್ರ ನೀಡಿದ್ದಾರೆ. ಸರ್ಕಾರದ ಖಜಾನೆಯಿಂದಲೇ ಚಲನ್ ರೆಫರೆನ್ಸ್ ನಂಬರಿನ ಮೆಸೇಜ್ ಬಂದಿರೋದನ್ನು ನೋಡಿ ಉದ್ಯೋಗಾಕಾಂಕ್ಷಿಗಳು ನಂಬಿದ್ದಾರೆ. 2020ರಿಂದ ನಂಬಿಸಿಕೊಂಡು ಬಂದಿದ್ದ ಗ್ಯಾಂಗ್ ಅಂದಿನಿಂದ 17/8/2023 ಒಂದೊಂದು ಆದೇಶ ಪ್ರತಿಯನ್ನು ಕೊಟ್ಟು ಇಬ್ಬರನ್ನು ನಂಬಿಸಿದರು. ಇದಾದ ಬಳಿಕ ಮೋಸ ಹೋಗಿದ್ದೇವೆ ಅಂತ ತಿಳಿದು ಇಬ್ಬರು ದೂರು ನೀಡಿದ್ದಾರೆ. ಒಬ್ಬೊಬ್ಬರಿಂದ 3 ರಿಂದ 5 ಲಕ್ಷದವರೆಗೂ ಹಣ ಪಡೆದಿದ್ದು 30ಕ್ಕೂ ಹೆಚ್ಚು ಜನರಿಗೆ ವಂಚನೆ ಮಾಡಿದ್ದಾರೆ.